ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ವೆರಿ ಫಸ್ಟ್ ಬ್ಲಾಗ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತಗಳು. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ಯೂಟ್ಯೂಬ್ ಓಪನ್ ಮಾಡಿ ತುಂಬ ದಿನ ಆಗಿದ್ರು, ಬರೀ ಶಾರ್ಟ್ಸ್ ಹಾಕೊಂಡು ಅದು ಇದು ಮಾಡ್ಕೊಂಡು ಸುಮ್ಮನಿದೆ. ಬ್ಲಾಗ್ಸ್ ಅಂತೂ ಒಂದು ಮಾಡಿರಲಿಲ್ಲ. ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ಬ್ಲಾಗ್. ಅದಕ್ಕೋಸ್ಕರ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ, ವಿತ್ ದೊಡ್ಡ ಬ್ಲೆಸ್ಸಿಂಗ್ಗೋಸ್ಕರ. ಸೊ come to introduction part. My name is Divya. I am from Shimoga, currently staying in Bangalore. ಅಷ್ಟೇ ಇವಾಗ ಕೊಡಬೇಕಾಗಿರೋ ಇನ್ಫಾರ್ಮೇಷನ್. ವಿಷಯ ಏನಪ್ಪ ಅಂತಂದರೆ, ಯಾವ ರೇಂಜಿಗೆ ನಾನು ಡೆಡಿಕೇಶನ್ ಇಟ್ಕೊಂಡಿದ್ದೀನಿ ಅಂತಂದರೆ, ಆಫೀಸಿಂದ ಬಂದು ಡ್ರೆಸ್ ಕೂಡ ಚೇಂಜ್ ಮಾಡೋದು ವೀಡಿಯೋ ಮಾಡ್ತಿದ್ದೀನಿ. ಯಾರು ಅದು ತೊಗೊಂಡಿದ್ದು ಎವರ್ ಗೈಸ್ ಏಟರ್ ಥಿಂಗ್ಸ್ ಅದೆಲ್ಲ. ಸೊ ಅವಾಗಲೇ ಹೇಳಿದಾಗಲೇ ಬ್ಲೆಸ್ಸಿಂಗ್ ಥಿಂಗ್ಸ್ ಅಂತ ಹೇಳಿದೆ, ದೊಡ್ಡ ಬ್ಲೆಸ್ಸಿಂಗ್ ಜೊತೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಅದೇನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಎಂಡ್ವರೆಗೂ ನೋಡಿ. ಕಮ್ ಟು ಮೈ ಫ್ಯಾಮಿಲಿ ಪಾರ್ಟ್. ನನ್ನ ಜೊತೆ ನಮ್ಮಮ್ಮ, ನನ್ನ ತಮ್ಮ, ನಾನು 3 ಜನ. ನಮ್ಮದು ಸ್ಮಾಲ್ ಫ್ಯಾಮಿಲಿ ಅಷ್ಟೇ ಇರೋದು. ಸೊ ವಿಡಿಯೋ ಕಂಟಿನ್ಯೂ ಮಾಡಿ, ಆ ಬ್ಲೆಸ್ಸಿಂಗ್ ಏನು ಅಂತ ನೋಡಿ. ಸೊ ಕೀಪ್ ವಾಚಿಂಗ್. ಸೊ 10 ಗಂಟೆಗೆಲ್ಲ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ವಿ. ಇವರು ನಮ್ಮಮ್ಮ, ಹಾಗೆ ಇವರು ನಮ್ಮ ಅಣ್ಣ, ಮತ್ತು ಇದು ನಮ್ಮ ಅಕ್ಕ. ಅಲ್ಲಿ ಪಕ್ಕದಲ್ಲಿ ನಿಂತಿರೋ ನನ್ನ ತಮ್ಮ ಹೆವಿ ಸ್ಕೋಪ್ ಕೊಡ್ತಾಯಿದ್ದ ಆ ವಿಡಿಯೋಗೋಸ್ಕರ. ಹಾಗೆ ಇಲ್ಲಿರೋ ನಮ್ಮ ಅಕ್ಕ ಇನ್ನೊಬ್ಬರು. ಎಷ್ಟು ನಾಟಕ. ಇವರು ನಮ್ಮ ದೊಡ್ಡಪ್ಪ, ನಮ್ಮಪ್ಪರ ಅಣ್ಣ, ಇದು ನಮ್ಮ ದೊಡ್ಡಮ್ಮ. ಸೊ ಎಲ್ಲರೂ ಒಟ್ಟಿಗೆ ಹೋಗಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಲೆಟ್ಸ್ ಗೋ. ಗುಡ್ ಎಂಟ್ರಿ. ಸೊ ಫೈನಲಿ 8 hours ಜರ್ನಿ ಮಾಡಿ ಫುಲ್ ಸುಸ್ತಾಗಿ ರೂಮಿಗೆ ಬಂದು ಚೆಕ್-ಇನ್ ಆಗಿ ಎಲ್ಲರೂ ಕೂತ್ಕೊಂಡು ಚಿಲ್ಲಾಗಿ ಕಾಫಿ ಕುಡಿತಾ ಇದ್ದೀವಿ. ಸೊ ದೇವರೇ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಮಾತ್ರ ಆಗಲ್ಲಪ್ಪ. ಆಫ್ಟರ್ ಅ ಕ್ವಿಕ್ ನ್ಯಾಪ್ ಬ್ರೇಕ್ ಎಲ್ಲರೂ ಎದ್ದು ಪಟ ಅಂತ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಕ್ಕೆ ನಿಂತ್ಕೊಂಡ್ವಿ. ಇಟ್ ಟುಕ್ ಅ ವೈಲ್. ಹೇಳ್ಬೇಕಂದ್ರೆ ಗೊತ್ತಲ್ಲ, ಹುಡುಗಿರು ರೆಡಿ ಆಗಬೇಕಂದ್ರೆ ಎಷ್ಟು ಟೈಮ್ ತೊಗೊತೀವಂತ. ಹಾಗೆ ಎಲ್ಲರೂ ರೆಡಿ ಆಗ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಹೇಗಾಯಿತು ಅಂತ. ಸೊ ರೆಡಿ ಆದಮೇಲೆ ಹಾಗೆ ಒಂದು ಝಲಕ್ ರೆಡಿ ಎಲ್ಲ ಆದಮೇಲೆ ಆಟೋ ಇಟ್ಕೊಂಡು ನಮ್ಮ ಡೆಸ್ಟಿನೇಷನ್ ಹತ್ರ ರೀಚ್ ಆಗ್ತಾ ಇದ್ವಿ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ವಿ. ಕಂಚಿ ವರದರಾಯ ಸ್ವಾಮಿ, ನಮ್ಮ ಮನೆ ದೇವರು. ನಾನು ಹುಟ್ಟಿ 23 ವರ್ಷಗಳ ನಂತರ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮಗೆ ಅವ್ರ ಭಾಷೆ ಬರಲ್ಲ. ಸೊ ಹಿಂಗೂ ಹಾಗೆ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಸೊ ಈ ದೇವಸ್ಥಾನ ಇರೋದು ತಮಿಳುನಾಡಿನ ಕಾಂಚೀಪುರಮಲ್ಲಿ. ಸುಮಾರು 10ನೇ ಶತಮಾನದಲ್ಲಿ ಈ ದೇವಸ್ಥಾನದ ಕಾರ್ಯ ಪೂರ್ಣಗೊಂಡಿದೆ ಮತ್ತು ಹಲವಾರು ಚೋಳ, ಹೊಯ್ಸಳ, ಕಂದವರಾಯ ಅಂತ ಸುಮಾರು ರಾಜವಂಶಗಳ 350 ಶಾಸನ ಒಳಗೊಂಡಿದೆ ಅಂತ ಹೇಳ್ತಾರೆ. ಎಕ್ಸಾಸ್ಟಿಕ್ ಹೆಂಗಾಗಿದ್ದೀವಿ. ಕ್ಯೂ ಇನ್ನೂ ಅಲ್ಲಿವರೆಗೂ ಇದೆ. ಟೆನಿಕಾಸ್ಟ್ ದರ್ಶನ ಮಾಡಬೇಕು ಇವಾಗ. ಹಾಂ, ಇದು ಮೂಲತಃ ಹಿಂದೂ ದೇವಸ್ಥಾನವಾಗಿದ್ದು ಶ್ರೀ ವಿಷ್ಣುವು ಅತಿವರದರಾಯ ಅನ್ನೋ ದೇವರ ಹೆಸರಿನಲ್ಲಿ ಇಲ್ಲಿ ನೆಲೆಸಿರ್ತಾರೆ. ಹಾಗೆ ಇಲ್ಲಿಯ ಜನ ಈ ದೇವಸ್ಥಾನವನ್ನು ಹಸ್ತಗಿರಿ ಅಥವಾ ಅತಿಯೂರನ್ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋದರೆ ಇದು ಬ್ಲಾಗ್ ಆಗಲ್ಲ, ಫಿಲಮ್ ಆಗ್ಬೋದು. ಎಷ್ಟು ಚೆನ್ನಾಗಿದೆ, ಸಂಪಾಗಿ ಬೆಳೆದಿದೆ. ಫೈನಲಿ ಪೂಜೆ ಎಲ್ಲ ಮುಗಿದಿವೆ. ಕೇಳಿಸ್ತಿದೆಯೋ ಗೊತ್ತಿಲ್ಲ. ದರ್ಶನ ಹೇಗಿತ್ತು? ಖುಷಿ ಆಯ್ತಾ? ಇಲ್ಲೊಬ್ರು ಮತ್ತ ಅವ್ರು ಇವಾಗ. ದೊಡ್ಡಮ್ಮ ಹೆಂಗಿತ್ತು ದೇವರು? ದೊಡ್ಡಪ್ಪ ಫುಲ್ಲು. ಇನ್ನು ಈ ಪುಷ್ಕರಣಿಗೆ ಅದರದೇ ಆದ ದೊಡ್ಡ ಇತಿಹಾಸ ಇದೆ. ಸುಮಾರು 1688 ದೆಹಲಿ ಸುಲ್ತಾನರ ದಾಳಿಯ ವೇಳೆ ಸುಮಾರು ದೇವಸ್ಥಾನಗಳು, ವಿಗ್ರಹಗಳು ಹಾಳಾದಾಗ ಚೋಳರು ನಮ್ಮ ದೇವಸ್ಥಾನಕ್ಕೂ ಈ ಸ್ಥಿತಿ ಬರ್ಬೋದು ಅಂತ ದೇವಾಲಯದ ಮೂಲ ವಿಗ್ರಹವನ್ನು ಈ ಪುಷ್ಕರಣಿಯಲ್ಲಿ ಬಚ್ಚಿಡ್ತಾರೆ. ಆಮೇಲೆ 40 ವರ್ಷಗಳ ಕಾಲ ಆ ವಿಗ್ರಹಕ್ಕೆ ಯಾವ ಪೂಜೆ ಪುನಸ್ಕಾರಗಳು ಕೂಡ ಆಗೋದಿಲ್ಲ. ಹಾಗೆ ಒಂದಿನ ಪುಷ್ಕರಣಿಯನ್ನು ಸ್ವಚ್ಛ ಮಾಡಬೇಕಾದ್ರೆ ಈ ವಿಗ್ರಹ ದೊರೆಯುತ್ತೆ.
ಅಲ್ಲಿನ ಮೂಲ ದೇವರನ್ನು ನೋಡಿ ಅರ್ಚಕರು, ರಾಜರು ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಆ ನಂತರ ಎಲ್ಲರೂ ತೀರ್ಮಾನಕ್ಕೆ ಬಂದು 40 ವರ್ಷಗಳ ನಂತರ ಸಿಕ್ಕಿರೋದ್ರಿಂದ ಈ ದೇವರು 40 ವರ್ಷಕ್ಕೊಂದ್ಸಲ ಮಾತ್ರ ಎಲ್ಲರಿಗೂ ದರ್ಶನ ಕೊಡಲಿ, ಎಲ್ರಿಗೂ ಹಾರೈಸಲಿ ಅಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಇಲ್ಲೊಂದು ಶಿವನ ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದು. ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಮಾತ್ರ ಬಿಡಲಿಲ್ಲ. ಅಲ್ಲಿ ಊಟದ ಟೈಮ್ ಇವಾಗ, ಫ್ಯಾಮಿಲಿ ಲಂಚ್ ಆ್ಯಕ್ಚುಲಿ ರನ್ನಿಂಗ್. ಏನೋ ತಿಂತಾ ಇದ್ದಾರೆ, ಇವ್ರಿಗಿನ್ನೂ ಬಂದಿಲ್ಲ, ಕಾಯ್ತಾ ಇದ್ದಾರೆ. ಕಾಯ್ತಾ ಇದ್ದೀವಿ. ಫೈನಲಿ ದರ್ಶನ ಎಲ್ಲ ಮುಗೀತು. ಹೆಂಗಿತ್ತು? ಚೆನ್ನಾಗಿತ್ತು, ಟಯರ್ಡ್ ಆಗೋಗಿತ್ತು. ಕಾಮಿಡಿ ಫನ್ ಏನೂ ಇರಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ, ಕರೆಕ್ಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿಲ್ಲ. ಏನು ಗೊತ್ತಿರೋದೋ ಅದ್ರಲ್ಲಿ ಮಾಡಿದ್ವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.